ಸ್ನೇಹಿತರೆ, ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ. ಇದಕ್ಕೆ ಅರ್ಜಿ ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನು ಕೊಟ್ಟಿರುವುದಿಲ್ಲ. ಸ್ನೇಹಿತರೆ, ಮತ್ತಿದು 16 ಏಪ್ರಿಲ್ 2025ರಂದು ಈ ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ. ಮತ್ತು ಇದರಲ್ಲಿ ಹಲವಾರು ರೀತಿ ಪೋಸ್ಟ್ಗಳು ಇದ್ದಿರ್ತಾವೆ, ಒಂದೇ ಇರಂಗಿಲ್ಲ. ಆ ಯಾವ ರೀತಿ ಪೋಸ್ಟ್ಗಳದಾವೆ ಮತ್ತು ಅದನ್ನು ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಏನವು ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಸ್ನೇಹಿತರೆ, ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಿ. ಯಾಕಂದರೆ ಈ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಈಗ ನೋಡ್ಬೋದು, ಒಂದೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಕ್ರೇನ್ ಆಪರೇಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಒಂದೇದು ನೀವು 10ನೇ ತರಗತಿ ಪಾಸಾಗಿರಬೇಕು. ಅದ್ರ ಜೊತೆಗೆ ITI ಕೂಡ ಕಂಪ್ಲೀಟ್ ಆಗಿರಬೇಕು. ವಿತ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ಫಿಟ್ಟರ್, ಮೆಕ್ಯಾನಿಕ್, ಡೀಸೆಲ್ ಮೆಕ್ಯಾನಿಕ್, ಮೋಟಾರ್ ವೆಹಿಕಲ್ ಇದರ ಯಾವುದಾದ್ರೂ ಒಂದು ನೀವು ಟ್ರೈನ್ ಸರ್ಟಿಫಿಕೇಟ್ ಹೊಂದಿದ್ರಿ ಅಂದ್ರೆ ಈ ಕ್ರೇನ್ ಆಪರೇಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಬೋದು. ಇದ್ರ ಜೊತೆಗೆ ಮತ್ತು ನೀವು 5 ಇಯರ್ ಎಕ್ಸ್ಪೀರಿಯೆನ್ಸ್ ಕೂಡ ಹೊರಬಿದ್ದಿರಬೇಕು. ಎಕ್ಸ್ಪೀರಿಯೆನ್ಸ್ ಕಡ್ಡಾಯವಾಗಿ ಬೇಕಾ. ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದಲ್ಲಿ ನಡೆಯೋಂಗಿಲ್ಲ. 5 ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಂದ್ರೆ ಈ ಕ್ರೇನ್ ಆಪರೇಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 2ನೇ ಪೋಸ್ಟ್ ನೋಡೋಬದಲಿ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಇದಕ್ಕೂ ಕೂಡ SSLC ಪಾಸಾಗಿರಬೇಕು. ವಿತ್ ಡ್ರೈವಿಂಗ್ ಹೆವಿ ಮೋಟರ್ ಲೈಸೆನ್ಸ್ ಇತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಇದಕ್ಕೂ ಕೂಡ 3 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಎಕ್ಸ್ಪೀರಿಯೆನ್ಸ್ ಇತ್ತಂದ್ರೆ ಈ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ದಿನಾಂಕಗಳು ನೋಡ್ಬೋದು ಸ್ನೇಹಿತರೆ. 16 ಏಪ್ರಿಲ್ 2025ರಂದು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಈಗಾಗಲೇ 2 ದಿನಗಳದು. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ 6 ಮೇ 2025 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಅಷ್ಟರೊಳಗೆ ನೀವು ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಕೈತಿ ಸ್ನೇಹಿತರೆ. ಮತ್ತು ಇದರ ಅಪ್ಲೈ ಲಿಂಕ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ನಿಮ್ಮದು ಕ್ವಾಲಿಫಿಕೇಷನ್ ಆಗಿದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಈ PDF ಕೂಡ ಹಾಕಿರ್ತನು. ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೇಬಲ್ 2ನಲ್ಲಿ ಇಲ್ಲಿ ನೋಡ್ಬೋದು W6 ಅಂದರೆ ಕ್ರೇನ್ ಆಪ್ರೇಟರ್, W5 ಅಂದರೆ ಸ್ಟಾಫ್ ಕಾರ್ ಡ್ರೈವರ್, URನಲ್ಲಿ ಕ್ರೇನ್ ಆಪ್ರೇಟರ್, URನಲ್ಲಿ 4 ಪೋಸ್ಟ್ ಇರ್ತೈತಿ. ಮತ್ತು OBCಯಲ್ಲಿ 2 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಟೋಟಲ್ ಆಗಿ 6 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದರಲ್ಲಿ SC STದವ್ರಿಗೆ ಯಾವುದೇ ರೀತಿಯಾಗಿ ಪೋಸ್ಟ್ಗಳು ಇರುವುದಿಲ್ಲ. ಕೇವಲ UR ಮತ್ತು OBCದವ್ರಿಗೆ ಅಷ್ಟೇ ಇರ್ತೈತಿ. ಮತ್ತು W5 ಅಂದ್ರೆ ನೋಡ್ಬೋದು ಇಲ್ಲಿ ಸ್ಟಾಫ್ ಕಾರ್ ಡ್ರೈವರ್, UR ಒಳಗೆ 1 ಪೋಸ್ಟ್ ಇರ್ತೈತಿ. ಮತ್ತು ಅದೇ ರೀತಿಯಾಗಿ OBCಯಲ್ಲಿ ಯಾವುದೇ ರೀತಿ ಪೋಸ್ಟ್ಗಳು ಇರುವುದಿಲ್ಲ. ಈ ಟೋಟಲ್ ಆಗಿ ಸ್ಟಾಫ್ ಕಾರ್ ಡ್ರೈವರ್ UR ಒಳಗೆ 1 ಪೋಸ್ಟ್ಗಳನ್ನು ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇದರಲ್ಲಿ ಅಪ್ಪರ್ ಏಜ್ ಲಿಮಿಟ್ ಕೊಟ್ಟಿರ್ತಾರೆ. ಮಿನಿಮಮ್ ಏಜ್ ಕೊಟ್ಟಿರುವುದಿಲ್ಲ, ಮ್ಯಾಕ್ಸಿಮಮ್ ಏಜ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ಕ್ರೇನ್ ಆಪ್ರೇಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಮ್ಯಾಕ್ಸಿಮಮ್ ಏಜ್ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ 50 ವರ್ಷ ಇರ್ತೈತಿ. ಅದೇ ರೀತಿಯಾಗಿ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಮ್ಯಾಕ್ಸಿಮಮ್ 45 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದೇದು ನಿಮಗೆ ಇಲ್ಲಿ ನೋಡ್ಬೋದು ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರ್ತೈತಿ. ಒಂದೇದು ಪೇಜ್ 1ನಲ್ಲಿ, ಪೇಜ್ 2ನಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತಿ. ಈ ಪೇಜ್ 1ನಲ್ಲಿ ಟೋಟಲಾಗಿ 30 ಮಾರ್ಕ್ಸ್ ಇರ್ತೈತಿ ಎಕ್ಸಾಮ. ಇದಕ್ಕೆ 35 ನಿಮಿಷ ಟೈಮಿಂಗ್ ಇರ್ತೈತಿ. ಮತ್ತು ಪ್ರಾಕ್ಟಿಕಲ್ನಲ್ಲಿ ಟೋಟಲಾಗಿ 70 ಮಾರ್ಕ್ಸ್ ಇರ್ತೈತಿ. ಈ 2 ಟೋಟಲ್ ಇನ್ಕ್ಲೂಡ್ ಮಾಡಿ ಟೋಟಲಾಗಿ 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತೈತಿ. ಮತ್ತು ಒಂದೇದು ನೋಡ್ಬೋದು ಇಲ್ಲಿ ಪೇಜ್ 1 ಎಕ್ಸಾಮ್ದ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಟೇಬಲ್ 6ನಲ್ಲಿ ಇಲ್ಲಿ ನೋಡ್ಬೋದು ಜನರಲ್ ನಾಲೆಜ್ನಲ್ಲಿ 5 ಕ್ವಶನ್ ಇರ್ತಾವೆ. ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ನಲ್ಲಿ 5 ಕ್ವಶನ್, ಟ್ರೇಡ್ ರಿಲೇಟೆಡ್ ಕ್ವಶನ್ಸ್ ಇರ್ತಾವೆ ಅದರಲ್ಲಿ 20. ಈ ರೀತಿಯಾಗಿ ಟೋಟಲಾಗಿ 30 ಮಾರ್ಕ್ಸಿಗೆ ಎಕ್ಸಾಮ್ ಇರ್ತೈತಿ. ಇದಕ್ಕೆ 35 ನಿಮಿಷ ಟೈಮಿಂಗ್ ಇರ್ತೈತಿ. ಇದಾದ ನಂತರ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತಿ, ಅದರಲ್ಲಿ 70 ಮಾರ್ಕ್ಸ್ ಇರ್ತೈತಿ. ಈ 2 ಇನ್ಕ್ಲೂಡ್ ಮಾಡಿ ಟೋಟಲಾಗಿ 100 ಮಾರ್ಕ್ಸಿನ ನಿಮಗೆ ಎಕ್ಸಾಮ್ ಇರ್ತೈತಿ. ಇವು 100 ಮಾರ್ಕ್ಸ್ನಲ್ಲಿ ಎಷ್ಟು ತೊಗೋತಿರಲ್ಲ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೋ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇವರು ಅಫಿಷಿಯಲ್ ಅಪ್ಲೈ ಲಿಂಕ್ ಆಗಿರ್ತಾವೆ. ಈ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಇಲ್ಲಿ ನೋಡ್ಬೋದು ಇದನ್ನು ಮತ್ತು ಈ PDF ಎರಡೂ ಕೂಡ ಹಾಕಿರ್ತನು. ನಿಮ್ಮ ಕ್ವಾಲಿಫಿಕೇಷನ್ ಆಗಿದ್ದವರು ಮೊದಲ 1 ಟೈಮ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇದು ನಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ತೈತಿ. ದಯವಿಟ್ಟು ಇಲ್ಲಿ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡ್ಕೋರಿ. ಯಾಕಂದ್ರೆ ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕೊಂಡು ಮಾಹಿತಿ ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ಈ ಅಕೌಂಟ್ ಮೂಲಕ ಫಾಲೋ ಮಾಡ್ಕೊಂಡು ನೀವು ಕೇಳ್ಬೋದು ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕೋದು ಮತ್ತು ಇನ್ನಿತರ ಮಾಹಿತಿಯನ್ನು ನೀವು ಏನಾದರೂ ಕೇಳ ಬಯಸ್ತಿದ್ದಾರಂದ್ರೆ ಈ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ನಮ್ಮ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ತೈತಿ.